ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಪಂಚಮಿ ಹಬ್ಬಕ್ಕೆ ದಿಢೀರಾಗಿ ನಾವು ನೈವೇದ್ಯಕ್ಕೆ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ನೈವೇದ್ಯಕ್ಕೆ ನಮಗೆ ಬೆಳಗ್ಗೆನೇ ನಾವು ಈ ಉಂಡೆಗಳನ್ನ ಮಾಡ್ಕೋಬೇಕು ಅಂದರೆ ಅಷ್ಟೊಂದು ಸಮಯ ಇರೋದಿಲ್ಲ. ಹಾಗಾಗಿ ಪಾಕ ಇಲ್ಲದೆ ಈ ಉಂಡೆಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 100 ಗ್ರಾಮ್ ಅಷ್ಟು ಎಳ್ಳನ್ನು ಜಾಲಿಸಿ ತೊಳೆದು ಒಣ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಒಣಗಿದೆ. ಈಗ ಜೊತೆಗೆ 100 ಗ್ರಾಮ್ ಅಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. ಈ ಉಂಡೆ ಮಾಡೋದಕ್ಕೆ ನಾವು ಪಾಕ ಮಾಡಲ್ವಲ್ಲ, ಹಾಗಾಗಿ ಸಣ್ಣಕ್ಕೆ ತುರಿಬೇಕು. ಆನಂತರ ಅರ್ಧ ಒಣ ಕೊಬ್ಬರಿ ಬಟ್ಲನ್ನು ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ಎಳ್ಳನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇಷ್ಟನ್ನು ನಾನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಎಳ್ಳಲ್ಲಿ ತುಂಬ ಕಸ ಇರುತ್ತೆ, ಜಾಲಿಸಿ ಒಣ ಹಾಕಲೇಬೇಕು, ಇಲ್ಲ ಅಂದರೆ ಬಾಯಿಗೆ ಮಣ್ಣು ಸಿಗ್ತಾ ಇರುತ್ತೆ. ಇನ್ನು ಸ್ವಚ್ಛವಾಗಿ ತೊಳೆದಿಟ್ಟಿರೋ ಎಳ್ಳನ್ನು ಇವಾಗ ನಾನು ಹಾಕಿ ಹುರಿತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಒಂದು 5 ನಿಮಿಷಗಳ ಕಾಲ ಆಗುತ್ತೆ. ಚಟಪಟ ಅನ್ನುವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಇವಾಗ ಎಳ್ಳು ಹುರಿದಾಗಿದೆ ನೋಡಿ. ಹುರಿದು ಇವಾಗ ತಣ್ಣಗೆ ಕೂಡ ಆಗಿದೆ. ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು, ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತೆಗೆದುಬಿಡಬೇಕು. ಸ್ವಲ್ಪ ತರಿನೇ ಇರಬೇಕು, ಯಾಕೆಂದರೆ ಇನ್ನೊಂದು ಸರಿ ಮಿಕ್ಸಿ ಹಾಕೋಕ್ಕಿದೆ ಇದು. ಇವಾಗ ಇದಕ್ಕೆ ನಾನು 50 ಗ್ರಾಮ್ ಬೆಲ್ಲನ ಹಾಕ್ತಾ ಇದ್ದೀನಿ. ಅನಂತರ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ಎರಡನ್ನೂ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈಯಲ್ಲೇ ನೋಡಿ, ಪೂರ್ತಿ ಎಲ್ಲ ಕಡೆ ಬೆಲ್ಲ ಮತ್ತು ಎಳ್ಳು ಒಣ ಕೊಬ್ಬರಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದನ್ನು ಸ್ವಲ್ಪನಾಗಿಯೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ತೆಕ್ಕೋಬೇಕು. ಜಾಸ್ತಿ ರುಬ್ಕೋಬಾರ್ದು, ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಅಷ್ಟೇ. ಎಳ್ಳಲ್ಲೂ ಕೂಡ ತುಂಬ ಎಣ್ಣೆ ಅಂಶ ಇರೋದ್ರಿಂದ ಆರಾಮಾಗಿ ನಾವು ಉಂಡೆ ಕಟ್ಬೋದು. ಎಳ್ಳಲ್ಲೂ ಎಣ್ಣೆ ಅಂಶ ಇದೆ, ಹಾಗೆ ಒಣ ಕೊಬ್ಬರಿನಲ್ಲೂ ಎಣ್ಣೆ ಅಂಶ ಇದೆ. ಒಣ ಕೊಬ್ಬರಿಲಿರೋ ಎಣ್ಣೆ ಅಂಶ ತುಂಬ ಆ್ಯಂಟಿಬಯೋಟಿಕ್ಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ. ಇವಾಗ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಇಷ್ಟು ಸಣ್ಣ ಆದರೆ ಸಾಕು, ತುಂಬ ಪೇಸ್ಟ್ ಥರ ಮಾಡ್ಕೋಬೇಡಿ. ಇಷ್ಟಿದ್ರೆ ಸಾಕು, ನಮಗೆ ಉಂಡೆ ಕಟ್ಟೋಕ್ಕೆ ಹದವಾಗಿರುತ್ತೆ ನೋಡಿ. ಇವಾಗ ಉಂಡೆ ಕಟ್ತಾ ಇದ್ದೀನಿ. ಏನು ಕಷ್ಟನೇ ಆಗೋದಿಲ್ಲ, ಆರಾಮಾಗಿ ಉಂಡೆ ಬರುತ್ತೆ. ಕೈ ಕೂಡ ನೋಡಿ ಎಷ್ಟು ಎಣ್ಣೆ ಬರ್ತಾ ಇದೆ. ಎಳ್ಳು ಮತ್ತು ಒಣ ಕೊಬ್ಬರಿಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಉಂಡೆ ಕಟ್ಟೋಕ್ಕೇನು ಕಷ್ಟ ಆಗೋದಿಲ್ಲ. ಪಾಕ ಮಾಡೋದೇ ಬೇಡ ಈ ಉಂಡೆಗೆ, ಆರಾಮಾಗಿ ಬೇಗ ಆಗೋಗುತ್ತೆ. ದಿನಕ್ಕೆ 1 ಉಂಡೆ ತಿಂದರೆ ಸಾಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಧಿಕವಾಗಿ ಕ್ಯಾಲ್ಶಿಯಂ ಇರುತ್ತೆ ಎಳ್ಳಿನಲ್ಲಿ, ಮಕ್ಕಳ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಅದಕ್ಕಾಗಿ ಈ ಪಂಚಮಿ ಹಬ್ಬದಲ್ಲಿ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ, ಈ ಥರದ ಎಣ್ಣೆ ಅಂಶ ಬಿಡೋ ಅಂಥ ಪದಾರ್ಥಗಳಿಂದ ಉಂಡೆ ಮಾಡ್ಕೊಂಡು ತಿನ್ನೋ ಅಂಥ ಸಂಪ್ರದಾಯನ ನಮ್ಮ ಹಿರಿಯರು ಇಟ್ಟಿದ್ದಾರೆ ನೋಡಿ. ಎಳ್ಳುಂಡೆ ಇವಾಗ ನಮಗೆ ರೆಡಿ ಆಯಿತು. ಬೆಳಗಿನ ಜಾವ ನಾವು ನೈವೇದ್ಯಕ್ಕೆ ಮಾಡ್ಕೋಬೇಕು ಅಂದಾಗ ಈ ರೀತಿ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ಈಗ ಎಳ್ಳುಂಡೆ ಕಂಪ್ಲೀಟಾಗಿ ನಮಗೆ ರೆಡಿ ಆಯಿತು. ಆನಂತರ ನಾವಿವಾಗ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೂಡ ತುಂಬ ಸುಲಭ. ಇಲ್ಲಿ 1/4 kg ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಉರಿನ ಜೋರಾಗಿ ಇಟ್ಕೋಬೇಡಿ, ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಸರಿಯಾಗಿ ಹುರಿದಿರೋದಿಲ್ಲ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ಥರ ಸಿಪ್ಪೆ ಎಲ್ಲ ಬಿಡ್ಕೋತಾ ಬರಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಆನಂತರ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ತೆಗೆದು ಬಿಸಿ ಆರೋ ತನಕ ಸ್ವಲ್ಪ ಹಾಗೆ ಬಿಡಬೇಕು. ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು, ಅಲ್ಲಿ ತನಕ ಹಾಗೆ ಬಿಡಬೇಕು. ಪೂರ್ತಿ ಬಿಸಿ ಇದ್ದಾಗ ಮುಟ್ಟಬೇಡಿ. ಆರಿದ ಮೇಲೆ ಕೈಯಲ್ಲಿ ಈ ಥರ ಉಜ್ಜಬೇಕು ನೋಡಿ. ಆವಾಗ ಸಿಪ್ಪೆ ಎಲ್ಲ ನೀಟಾಗಿ ಬಿಡ್ಕೊಳ್ಳುತ್ತೆ. ಸಿಪ್ಪೆ ಇಲ್ಲದೆ ಇರೋ ಥರ ಎಲ್ಲ ಶೇಂಗಾನು ಸಿಪ್ಪೆ ಬಿಡ್ಕೊಳ್ಳೋ ಥರ ಈ ಥರ ನೀಟಾಗಿ ಉಜ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಉಜ್ಕೋಬೇಕು ನೋಡಿ. ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ಕೋತಾ ಇದೆ. ಇದನ್ನು ನಾನಿವಾಗ ಒಂದು ಮರಕ್ಕೆ ಹಾಕಿ ಚಪ್ಪರಿಸ್ತಾ ಇದ್ದೀನಿ. 1-2 ಸರಿ ಮರದಲ್ಲಿ ಚಪ್ಪರಿಸಿದ್ರೆ ಸಾಕು, ಸಿಪ್ಪೆ ಎಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ. ಈಗ ನೋಡಿ, ಈ ಥರ ಮಾಡಿದ್ರೆ ಸಾಕು, ಸಿಪ್ಪೆ ಎಲ್ಲ ನೋಡಿ ಯಾವ ಥರ ಹೊರಗಡೆ ಬರುತ್ತೆ. ಆನಂತರ ಸಿಪ್ಪೆ ಎಲ್ಲ ಪೂರ್ತಿ ತೆಗೆದು ಇವಾಗ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಷ್ಟೇ. ಜಾಸ್ತಿ ನುಣ್ಣಗೆ ಮಾಡಬಾರ್ದು, ಆವಾಗ ಪೇಸ್ಟ್ ಥರ ಆಗಿಬಿಡುತ್ತೆ. ಆನ್ ಆ್ಯಂಡ್ ಆಫ್ ಮಾಡಿ ತಕ್ಕೋಬೇಕು ನೋಡಿ. ಈ ಥರ ತರ್ತರಿಯಾಗಿ ಇರಬೇಕು. ಸ್ವಲ್ಪ ಶೇಂಗಾ ಕಾಳು ಹಾಗೆ ಕಾಣ್ತಾ ಇರಬೇಕು. ನಾನು ಇದನ್ನು ಸಣ್ಣ ಮಿಕ್ಸರ್ ಜಾರಲ್ಲಿ 2 ಸಾರಿ ರುಬ್ಕೋತಾ ಇದ್ದೀನಿ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು. 2 ಸರಿನೂ ಆಗಿದೆ. ಇವಾಗ ಇದಕ್ಕೆ ನಾನು
1/4 kg ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ತುರಿದಿಟ್ಕೊಂಡಿರಬೇಕು, ಆವಾಗ ನೀಟಾಗಿ ಮಿಕ್ಸ್ ಆಗೋದು. ಆನಂತರ ಒಂದು ಅರ್ಧ ಒಣ ಕೊಬ್ಬರಿ ಬಟ್ಲನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇಷ್ಟನ್ನು ಈ 3 ಪದಾರ್ಥನೂ ಹಾಕ್ಕೊಂಡು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಜೊತೆಗೆ ಪೂರ್ತಿಯಾಗಿ ಬೆಲ್ಲ ಇದು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಆನಂತರ ಇದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗೂ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ನೋಡಿ, ಈಗ ಶೇಂಗಾ ಇದೆ ಎಲ್ಲ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ, ಅದು ಕೂಡ ಎಲ್ಲ ಪುಡಿ ಆಗುತ್ತೆ. ಇಷ್ಟಿದ್ರೆ ಸಾಕು, ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಇವಾಗ ತೆಗ್ದಿದ್ದೀನಲ್ವ, ಅಷ್ಟಿದ್ರೆ ಸಾಕು. ಪೂರ್ತಿ ಎಲ್ಲವನ್ನು ಇದೇ ಥರ ಮಾಡ್ಕೋಬೇಕು. ಇವಾಗ ಇದು ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿದೆ. ಶೇಂಗಾದಲ್ಲಿ ತುಂಬ ಎಣ್ಣೆ ಅಂಶ ಇದೆ. ಈ ಚಳಿಗಾಲದಲ್ಲಿ ಬಿರುಕು ಬಿಡುತ್ತಲ್ವ, ಅದು ಕೂಡ ಬಿರುಕು ಬಿಡದೇ ಇರೋ ಥರ ಇದು ಸಹಾಯ ಮಾಡುತ್ತೆ. ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು ಎಣ್ಣೆ ಅಂಶ ಇರೋದ್ರಿಂದ. ಇದೇ ಥರ ಎಳ್ಳುಂಡೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ಪಾಕ ಇಲ್ದೇ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ. ನಾವು ಇದಕ್ಕೆ ಪಾಕನೇ ಮಾಡಿಲ್ಲ, ಹಾಗೆ ಬೆಲ್ಲ ಹಾಕಿರೋದು. ಮಿಕ್ಸಿ ಜಾರ್ನಲ್ಲಿ ನುಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಆರಾಮಾಗಿ ಉಂಡೆ ಕಟ್ಕೋಬೋದು. ಮಕ್ಕಳ ಬೆಳವಣಿಗೆಗಂತೂ ಎಲ್ಲ ಕಾಲಕ್ಕೂ ಶೇಂಗಾ ಉಂಡೆ ಒಳ್ಳೆಯದೇನೆ. ಈ 2 ವಿಧವಾದ ಉಂಡೆಗಳು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದಿರುತ್ತೆ. ಪ್ರತಿದಿನ ನಾವು ಇದನ್ನು ಒಂದೊಂದು ಉಂಡೆ ಕೊಡ್ತಾ ಬಂದರೆ ಅವರ ಬೆಳವಣಿಗೆಯಲ್ಲೂ ಕೂಡ ಉತ್ತಮ ಫಲಿತಾಂಶನ ನಾವು ನೋಡ್ಬೋದು. ಬನ್ನಿ, 2 ಉಂಡೆಗಳು ನಮಗೆ ರೆಡಿ ಆಯಿತು. ನೀವು ಪಂಚಮಿ ಹಬ್ಬಕ್ಕೆ ಈ ವಿಧಾನದಲ್ಲಿ ಒಂದ್ಸರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.